ಪೌರಾಡಳಿತ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಸುಮಾರು 25 ಲಕ್ಷ ರೂಪಾಯಿಗಳು ವೆಚ್ಚದ ಪೌರ ಕಾರ್ಮಿಕರ ಸಮುದಾಯ ಭವನಕ್ಕೆ ಪುರಸಭೆ ಅಧ್ಯಕ್ಷೆ ವಸಂತ ಶ್ರೀಕಂಠ ಹಾಗೂ ಪುರಸಭಾ ಮುಖ್ಯಾಧಿಕಾರಿ ವಸಂತಕುಮಾರಿ ಜತೆಗೆ ಪುರಸಭಾ ಸದಸ್ಯರು ಸೇರಿ ತಿ ನರಸೀಪುರ ಪಟ್ಟಣದ ಹಳೆ ಸಂತೆಮಾಳ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಂಭಾಗ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ವಸಂತಕುಮಾರಿಯವರು, ಗುತ್ತಿಗೆದಾರರು ಕಾಮಗಾರಿಯಲ್ಲಿ ಗುಣಮಟ್ಟ ಕಾಪಾಡಿಕೊಳ್ಳಿ, ಕಾಮಗಾರಿಯಲ್ಲಿ ಯಾವುದೇ ಲೋಪವಾಗಬಾರದು, ಕಟ್ಟಡ ಉತ್ತಮ ಗುಣಮಟ್ಟದಿಂದ ಕೂಡಿ ಹಲವಾರು ವರ್ಷಗಳ ಕಾಲ ಬಳಕೆಗೆ ಬರಬೇಕು ಹಾಗೂ ಪೌರ ಕಾರ್ಮಿಕರ ಶುಭ ಸಮಾರಂಭಗಳನ್ನು ಮಾಡಲು ಯಾವುದೇ ತೊಂದರೆ ಆಗಬಾರದು ಎಂದರು. ಪೌರ ಕಾರ್ಮಿಕರು ತುಂಬ ಶ್ರಮಿಕರು, ಅವರ ಹಿತ ಕಾಪಾಡಬೇಕಾದದ್ದು ನಮ್ಮ ಕರ್ತವ್ಯ. ಸಮುದಾಯ ಭವನದ ಹಲವಾರು ವರ್ಷಗಳ ಬೇಡಿಕೆಯಾಗಿದ್ದು ಈಗ ನೆರವೇರಿದೆ. ಪೌರ ಕಾರ್ಮಿಕರಿಗೆ ಎಲ್ಲರಿಗೂ ಒಳಿತಾಗಲಿ ಎಂದು ಶುಭ ಕೋರಿದರು. ಈ ಸಂದರ್ಭದಲ್ಲಿ ಪುರಸಭೆಯ ಮಾಜಿ ಅಧ್ಯಕ್ಷ ಟಿ.ಎಂ. ನಂಜುಂಡಸ್ವಾಮಿ, ಸದಸ್ಯರಾದ ತುಂಬಲ ಪ್ರಕಾಶ್, ಮೆಡಿಕಲ್ ನಾಗರಾಜು, ಮಂಜುನಾಥ್ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ಒಳ್ಳೆಯದಾಗಿದೆ. ಭವನ ನಿರ್ಮಾಣದಿಂದ ಪುರಸಭೆ ವತಿಯಿಂದ ಎಲ್ಲ ರೀತಿಯಿಂದ ಉತ್ತಮ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಮ್ಮ ಪೌರ ಕಾರ್ಮಿಕರ ಬಹುದಿನಗಳ ಬೇಡಿಕೆಯಾದಂತಹ ಸಮುದಾಯ ಭವನದ ಒಂದು ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಸ್ತುವಾರಿ ಸಚಿವರುಗಳಾದಂತಹ ಶ್ರೀ ಮಾದೇವರವರು, ಸಿದ್ದರಾಮಯ್ಯ ಸಾಹೇಬರು ಮತ್ತು ಮಾನ್ಯ ಸಂಸದರೆಲ್ಲ ಒಳಗೂಡಿ ನಮ್ಮ ತಾಯಿಯವ್ರ ಗೇಟಲ್ಲಿ ಅವತ್ತು ಬುದ್ಧಿ ಪೂಜೆಯನ್ನು ಮಾಡಿದ್ದಾರೆ ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು. ಆದರೂ ಈ ದಿನ ನಮ್ಮ ಏನು ಪೌರ ಕಾರ್ಮಿಕರು, ನಮ್ಮ ಪುರಸಭಾ ಅಧ್ಯಕ್ಷರು ಮತ್ತು ನಮ್ಮ ಸದಸ್ಯರುಗಳು ಒಳಗೂಡಿ ಅದನ್ನು ಕಾರ್ಯ ಚಾಲನೆ ಕೊಡಬೇಕು ಅಂತ ಇದನ್ನು ನಾವು ಚಾಲನೆ ಕೊಟ್ಟಿದ್ದೀವಿ. ಮತ್ತು ಏನಿದು ಇವತ್ತೊಂದು ನಾವು ಒಂದು ಶಂಕುಸ್ಥಾಪನಾ ಕಾರ್ಯಕ್ರಮ ಮಾಡಿದ್ದೀವಿ. ಇದು ನಮ್ಮ ಪುರಸಭೆಯ ನಮ್ಮ ಮಕ್ಕಳು. ಪೌರ ಕಾರ್ಮಿಕರು ಅಂದರೆ ಬೇರೆ ಯಾರೂ ಅಲ್ಲ, ನಮ್ಮ ಪುರಸಭೆಯನ್ನು ಸ್ವಚ್ಛ ಮಾಡುವಂಥವ್ರಾಗಿರೋದ್ರಿಂದ ಅವರು ನಮ್ಮ ಮಕ್ಕಳಿಗೆ ಹಾಗೆ ಅವ್ರಿಗೆ ನಾವು ಏನು ಒಳ್ಳೆಯ ಕೆಲಸಗಳನ್ನು ಅವ್ರಿಗೆ ಎಷ್ಟು ಆಗ್ತದಷ್ಟು ನಾವು ಮಾಡಿಕೊಡ್ಬೇಕನ್ನೋದು ನಮ್ಮ ಕರ್ತವ್ಯ. ಅದರಂತೆ ಅವ್ರಿಗೆ ಸಮುದಾಯ ಭವನ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಶಾಸಕರು ಅವರ ಶಾಸಕರ ಅನುದಾನದಿಂದ 25 ಲಕ್ಷಗಳನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತು ನಮ್ಮ ಸಂಸದರು ಬಿಡುಗಡೆ ಮಾಡ್ತಿದ್ದಾರೆ. ಆದ್ದರಿಂದ ಸಮುದಾಯ ಭವನ ಚೆನ್ನಾಗಿ ಆಗಲಿ ಮತ್ತು ಅದು ಸುಸಜ್ಜಿತವಾಗಿ ಆಗಲಿ, ಅದನ್ನು ನಾವುಗಳೆಲ್ಲ ಬಂದು ಪರಿಶೀಲನೆ ಮಾಡ್ತಾ ಇರಬೇಕು ಮತ್ತು ನಾವು ಬಂದು ಪರಿಶೀಲನೆ ಮಾಡ್ತೇವೆ. ಮತ್ತು ನಾವು ಯಾರು ಕಾಂಟ್ರಾಕ್ಟ್ ಅದನ್ನು ಚೆನ್ನಾಗಿ ಬಿಲ್ಡಿಂಗ್ನ ಚೆನ್ನಾಗಿ ಮಾಡಿ ಅವರು ಹಲವಾರು ವರ್ಷಗಳು ಅವರು ಅದನ್ನು ಉಪಯೋಗಿಸಿ ಅವ್ರಿಗೆ ಒಳ್ಳೆ ತಂದಲ್ಲಿ ಉಪಯೋಗ ಬರಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಅವರ ಈ ಒಂದು ಆಸೆ ಈಡೇರ್ತಿರೋದಕ್ಕೆ ನನಗೂ ಅರ್ಥವಾಗ್ತಾ ಇದೆ ಮತ್ತು ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ